ರಾಜ್ಘಾಟ್ನಿಂದ ಹೈದರಾಬಾದ್ ಹೌಸ್ನತ್ತ ತೆರಳಿದ್ದಾರೆ ಪುಟಿನ್. ಹೈದರಾಬಾದ್ ಹೌಸ್ನಲ್ಲಿ ಮೋದಿ ಹಾಗೂ ಪುಟಿನ್ ನಡುವೆ ಮಾತುಕತೆಗಳು ಕೂಡ ನಡೆಯುತ್ತೆ. ಹೈದರಾಬಾದ್ಗೆ ತೆರಳಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ರಾಜ್ಘಾಟ್ನಿಂದ ಹೈದರಾಬಾದ್ ಹೌಸ್ನತ್ತ ಪುಟಿನ್ ಈಗ ತೆರಳಿದ್ದಾರೆ. ಇನ್ನು ಸಂದರ್ಶಕರ ಡೈರಿಯಲ್ಲಿ ಗಾಂಧಿ ಬಗ್ಗೆ ಪುಟಿನ್ ಹಾಡಿ ಹೊಗಳಿದ್ರು. ಗಾಂಧೀಜಿ ಜಗತ್ತಿಗೆ ಮಹಾನ್ ನೇತೃತ್ವವನ್ನು ನೀಡಿದ್ದಾರೆ. ಹೊಸ ಜಗತ್ತಿನ ಬಗ್ಗೆ ಗಾಂಧೀಜಿಗೆ ದೂರದೃಷ್ಟಿ ಕೂಡ ಇತ್ತು. ಸಮಾನತೆ, ಗೌರವ, ಅಹಿಂಸೆಯಿಂದ ಜಗತ್ತನ್ನ ಬಯಸಿದ್ರು. ಗಾಂಧೀಜಿ ಆದರ್ಶವೇ ಭಾರತ ರಷ್ಯಾ ಸಂಬಂಧಕ್ಕೆ ಆಧಾರ ಅಂತ ಗಾಂಧೀಜಿಯನ್ನ ಹಾಡಿ ಹೋಗಲಿದ್ದಾರೆ. ಸ್ವಾತಂತ್ರ್ಯ ಹಾಗೂ ಒಳ್ಳೆಯತನ ಗಾಂಧೀಜಿಯ ಆದರ್ಶವಾಗಿತ್ತು ಅಂತ ಪುಟಿನ್ ಈ ಸಂದರ್ಭದಲ್ಲಿ ಗಾಂಧೀಜಿಯವರು ನಡೆದು ಬಂದಂತಹ ಹಾದಿಯನ್ನ ಮೆಲುಕು ಹಾಕಿದ್ದಾರೆ. ಹಾಗೆ ಇವತ್ತು ಭಾರತ ಹಾಗೂ ರಷ್ಯಾ ನಡುವಿನ ಸಂಬಂಧ ಯಾವ ಮಟ್ಟದಲ್ಲಿದೆ, ಇಷ್ಟು ಗಟ್ಟಿಯಾಗೋದಕ್ಕೆ ಅದಕ್ಕೆ ಮೂಲ ಕಾರಣವೇ ಗಾಂಧೀಜಿ ಅಂತ ಸಂದರ್ಶಕರ ಡೈರಿಯಲ್ಲಿ ಗಾಂಧೀಜಿ ಬಗ್ಗೆ ಹಾಡಿ ಹೊಗಳಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್. ದ್ರೌಪದಿ ಮುರ್ಮು, ವ್ಲಾದಿಮಿರ್ ಪುಟಿನ್ ಹಾಗೆ ಪ್ರಧಾನಿ ಮೋದಿ ಈ ಮೂವರು ಕೂಡ ರಾಜ್ಘಾಟ್ನಲ್ಲಿ ಗಾಂಧಿಯ ಸ್ಮಾರಕಕ್ಕೆ ನಮನವನ್ನು ಸಲ್ಲಿಸಿದರು. ಪುಷ್ಪ ನಮನದ ಬಳಿಕ ವ್ಲಾದಿಮಿರ್ ಪುಟಿನ್ ಸಂದರ್ಶಕರ ಡೈರಿಯಲ್ಲಿ ಗಾಂಧೀಜಿ ಬಗ್ಗೆ ಹಾಡಿ ಹೊಗಳಿದ್ರು. ನಂತರ ಅಲ್ಲಿಂದ ನೇರವಾಗಿ ಹೈದರಾಬಾದ್ ಅಂತ ತೆರಳಿದ್ದಾರೆ. ಹೈದರಾಬಾದ್ ಹೌಸ್ಗೆ ಪುಟಿನ್ ಹಾಗೂ ಪ್ರಧಾನಿ ಮೋದಿ ತೆರಳಿದ್ದಾರೆ. ಅಲ್ಲಿ ಒಂದು ಸುತ್ತಿನ ಮಾತುಕತೆ ಕೂಡ ಆಗುತ್ತೆ. ದ್ವಿಪಕ್ಷೀಯ ಮಾತುಕತೆಯತ್ತ ಇದೀಗ ಎಲ್ಲರ ಚಿತ್ತ ಕೂಡ ನೆಟ್ಟಿರುವಂಥದ್ದು. ಇನ್ನು ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳ ನಾಯಕರಿಗೂ ಕೂಡ ಪುಟಿನ್ ಹಾಗೂ ಭಾರತ ಭೇಟಿ ಕೊಡ್ತಾ ಇರುವಂಥದ್ದು ಪ್ರಮುಖ ವಿಷಯವಾಗಿದೆ. ಸೂಕ್ಷ್ಮವಾಗಿ ಇದನ್ನು ಗಮನಿಸ್ತಾ ಇದ್ದಾರೆ. ಇನ್ನು ಉಕ್ರೇನ್ ಯುದ್ಧ ಕೂಡ ನಡೆಯುವಂತಹ ಸಮಯದಲ್ಲಿ ಪುಟಿನ್ ಅವರ ಭಾರತದ ಭೇಟಿ ಕೂಡ ಕುತೂಹಲವನ್ನು ಹೊಂದಿದ್ದು, ಈ ಎರಡೂ ದೇಶಗಳ ನಡುವೆ ನಡೆಯುವಂಥ ಒಪ್ಪಂದದ ಬಗ್ಗೆ ಸಾಕಷ್ಟು ಕುತೂಹಲಗಳು ಹೆಚ್ಚಾಗ್ತಾರೆ. ಪದೇ ಪದೇ ರಷ್ಯಾ ಮತ್ತು ಭಾರತದ ಸಂಬಂಧದ ಬಗ್ಗೆ ಉಕ್ರೇನ್ ಅಸೂಯೆಯನ್ನು ಹೊರಹಾಕಿದ್ದನ್ನು ನಾವು ಈ ಹಿಂದೆ ಸಾಕಷ್ಟು ಬಾರಿ ಗಮನಿಸಿದ್ದೀವಿ. ಈ ಬಾರಿಯ ಭೇಟಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ರಕ್ಷಣಾತ್ಮಕ ವಿಚಾರವಾಗಿ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಇಡೀ ಪ್ರಪಂಚದ ಚಿತ್ತ ಈಗ ಭಾರತದತ್ತ ನೆಟ್ಟಿರುವಂಥದ್ದು. ಇನ್ನು ಹೈದರಾಬಾದ್ ಹೌಸ್ಗೆ ಪುಟಿನ್ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಹಾಗೂ ವ್ಲಾದಿಮಿರ್ ಪುಟಿನ್ ಇಬ್ಬರು ಕೂಡ ಹೈದರಾಬಾದ್ ಹೌಸ್ಗೆ ತೆರಳುತ್ತಾ ಇರುವಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇಲ್ಲಿ ದ್ವಿಪಕ್ಷೀಯ ನಾಯಕರ ಮಾತುಕತೆ ಕೂಡ ಆಗುತ್ತೆ. ರಕ್ಷಣಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸಲಾಗುತ್ತೆ. ಉಭಯ ನಾಯಕರು ಮಾತುಕತೆಯನ್ನು ನಡೆಸಲಿದ್ದಾರೆ. ರಷ್ಯಾ ಮತ್ತು ಭಾರತದ ನಡುವೆ ರಕ್ಷಣಾ ಒಪ್ಪಂದಗಳಿಗೆ ಸಹಿ ಬೀಳೋದಕ್ಕೆ ಇದೀಗ ಕ್ಷಣಗಣನೆ ಆರಂಭ ಆಗಿದೆ. ರಷ್ಯಾ ಅಧ್ಯಕ್ಷ ಈಗಾಗಲೇ 2 ದಿನಗಳ ಕಾಲ ಭಾರತದ ಭೇಟಿಯನ್ನು ಆರಂಭಿಸಿದ್ದು, ಪ್ರಮುಖವಾಗಿ ಮಿಲಿಟರಿ ಒಪ್ಪಂದಕ್ಕೆ ಅನುಮೋದನೆ ಸಿಗ್ತಾ ಇದ್ದಂತೆ ಹೊಸ ಸಂಚಲನ ಕೂಡ ಸೃಷ್ಟಿಯಾಗಿದೆ. ಈ ಮೂಲಕವಾಗಿ ಭಾರತದ ಜೊತೆಗೆ ರಷ್ಯಾ ನೂತನ ಮಿಲಿಟರಿ ಒಪ್ಪಂದಗಳನ್ನು ಮಾಡಿಕೊಳ್ಳೋದಕ್ಕೆ, ಜೊತೆಗೆ ಅದನ್ನು ಜಾರಿಗೆ ತರೋದಕ್ಕೆ ರಷ್ಯಾ ಸಂಸತ್ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಪಾಶ್ಚಿಮಾತ್ಯ ದೇಶಗಳ ಹೊಟ್ಟೆ ಉರಿಯುವಂತೆ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಗಿರೀಶ್ ಲಿಂಗಣ್ಣನವರಿದ್ದಾರೆ. ಗಿರೀಶ್ ಲಿಂಗಣ್ಣನವರೇ, ಗಮನಿಸ್ತಾ ಇದ್ದೀವಿ ನಾವು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಕಾಲಿಡ್ತಾ ಇದ್ದಂತೆ ಇಡೀ ಪ್ರಪಂಚದ ಚಿತ್ತವೇಗ ದೆಹಲಿಯತ್ತ ನೆಟ್ಟಿರುವಂಥದ್ದು. ರಕ್ಷಣಾತ್ಮಕ ವಿಚಾರವಾಗಿ ಇಲ್ಲಿ ಹೆಚ್ಚಿನ ಮಾತುಕತೆ ನಡೆಸಲಾಗುತ್ತೆ, ಜೊತೆಗೆ ಸಹಿ ಒಪ್ಪಂದ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಈ ಭೇಟಿ ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ, ಇದಕ್ಕೆ ಭಾರತಕ್ಕೆ ಏನು ಲಾಭ ಇದೆ, ರಷ್ಯಾಗೆ ಯಾವ ರೀತಿ ಲಾಭಗಳಿದೆ? ನೋಡಿ, ಭಾರತ ಇದುವರೆಗೂ ರಷ್ಯಾ ಜೊತೆ ಈ ವರ್ಷ ಆಗಿರೋ ವಹಿವಾಟು ತಗೊಂಡ್ರೆ ಹತ್ತತ್ರ $68 ಬಿಲಿಯನ್. ಬಟ್ $65 ಬಿಲಿಯನ್ ಹೆಚ್ಚಿಗೆ ರಷ್ಯಾದಿಂದಾನೇ ನಾವ್ ಇಂಪೋರ್ಟ್ ಮಾಡ್ಕೊಂಡಿದೀವಿ. ಇವತ್ತು ನಾವ್ ಎಕ್ಸ್ಪೋರ್ಟ್ ಮಾಡಿರೋದು ಬರೇ $4 ಬಿಲಿಯನ್ ಅಷ್ಟು. ಬಟ್ $65 ಬಿಲಿಯನ್ ಅಲ್ಲಿ 90% ಬರೇ ಆಯಿಲ್ ನಾವು ಅವರಿಂದ ಖರೀದಿ ಮಾಡಿರೋದು ಹೆಚ್ಚಿಗೆ ಆಗಿ. ಹೌದು ಹೌದು. ಆಮೇಲೆ ರಷ್ಯಾ ಇಂದ ಬರ್ಬೇಕಾಗಿದ್ದಂತ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಗಳು ಬರ್ಲಿಲ್ಲ. ಯಾಕೆ ಅಂದ್ರೆ ಬಿಕಾಸ್ ಅವ್ರದೇ ಆದ ಕೆಲವು ಇಂಟರ್ನಲ್ ವಾರ್ಸ್ ಗಳು ನಡೀತಾ ಇರೋದ್ರಿಂದ ಅವರಿಂದ ಡೆಲಿವರಿಗಳು ಡಿಲೇ ಆಗಿದಾವೆ. ನೋಡಿ, S-400 ನಾವೇನ್ ಬಳಸಿದ್ವಿ ಆಪರೇಷನ್ ಸಿಂಧೂರದಲ್ಲಿ,
5ರಲ್ಲಿ ಬರೇ 3 ಮಾತ್ರ ಡೆಲಿವರಿ ಮಾಡಿದ್ರು, ಇನ್ನು 2 ಬಾಕಿ ಇತ್ತು. ಆ ಡೆಲಿವರಿ ಯಾವಾಗ ಮಾಡ್ತಾರೆ ಅನ್ನೋದೊಂದು ಫೈನಲೈಸ್ ಆಗ್ಬೋದು ಇವತ್ತಿನ ಮಾತುಕತೆಯಲ್ಲಿ. ಡೆಲಿವರಿ ಒಂದೇ ಅಲ್ಲ, ಅದಕ್ಕೆ ಹೇಗೆ ಹಣ ಸಂದಾಯ ಮಾಡ್ತೀವಿ ನಾವು ರಷ್ಯಾಗೆ, ಯಾಕಂದ್ರೆ ನಾವು ಡಾಲರ್ಗಳು ಕಂಪ್ಲೀಟ್ ಬ್ಲಾಕ್ ಆಗಿದೆ ರಷ್ಯಾ ಕಳ್ಸಕ್ಕೆ. ಹೌದು. ನಮ್ಮ ಇಂಡಿಯನ್ ಕರೆನ್ಸಿನ ಹೇಗ್ ಮೂವ್ ಮಾಡ್ತೀವಿ ಅದು ಬಹಳ ಒಂದು ಇಂಪಾರ್ಟೆಂಟ್. ರಷ್ಯಾ ಕರೆನ್ಸಿ ಮತ್ತೆ ಇಂಡಿಯಾ ಕರೆನ್ಸಿ ಟ್ರೇಡ್ ಆಗ್ಬೇಕು. ಆ ತರದಕ್ಕೆ ಯಾವ ತರ ಒಪ್ಪಂದ ಬರ್ತಿರ್ತಾರೆ, ಸೊ ಅದೊಂದು ನಾವು ಕಾದ್ ನೋಡ್ಬೇಕು. ನೆಕ್ಸ್ಟ್ S-500 ಅಂದ್ರೆ ಅತ್ಯಾಧುನಿಕವಾದ ಏರ್ ಡಿಫೆನ್ಸ್ ಸಿಸ್ಟಮ್. ಅದ್ರ ಮೇಲೂ ಹೇಗೆ ಜಂಟಿಯಾಗಿ ಅದು ಉತ್ಪಾದನೆ ಮಾಡಬಹುದು ಅನ್ನೋ ಒಂದು ಮಾತುಕತೆ ನಡೀಬಹುದು ನನ್ನ ಪ್ರಕಾರ. ನೆಕ್ಸ್ಟ್ ಬ್ರಹ್ಮೋಸ್ ಮಿಸೈಲ್ಸ್ ಇನ್ನು ಅಭಿವೃದ್ಧಿ ಪಡಿಸಕ್ಕೆ ಬಾಕಿ ಆಗಿರುವಂತ ಟೆಕ್ನಾಲಜಿಗಳು ಮತ್ತೆ ಎಕ್ಸ್ಪೋರ್ಟ್ ಬೇಕಾಗಿರುವಂತ ಸಪೋರ್ಟ್ಗಳು, ಅದ್ರ ಬಗ್ಗೆನೂ ಮಾತುಕತೆ ಚರ್ಚೆ ನಡೀಬಹುದು. ನೆಕ್ಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಂದ್ರೆ ಒಂದು ಸಣ್ಣ ನ್ಯೂಕ್ಲಿಯರ್ ರಿಯಾಕ್ಟರ್, ಈ ಕೈಗಾ ಅಂತ ದೊಡ್ಡ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಲ್ಲ, ಅಂದ್ರೆ ಈಗ ಒಂದು 300 ಮೆಗಾವ್ಯಾಟ್ ಅಷ್ಟು ಉತ್ಪಾದನೆ ಮಾಡುವಂತ ಸಣ್ಣ ಮಾಡ್ಯುಲರ್ ಟೈಪ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್. ಅಂದ್ರೆ ಅದನ್ನ ತಗೊಂಡ್ಬಂದು ಇಲ್ಲೇ ಜೋಡಿಸಿ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿ, ಅಂದ್ರೆ ರಷ್ಯಾ ನಿರ್ಮಿತ ಕ್ಷಿಪಣಿಗಳದು, ಅದನ್ನ ಭಾರತಕ್ಕೆ ತೆರೆದುಕೊಳ್ಳೋದಕ್ಕೆ. ನ್ಯೂಕ್ಲಿಯರ್ ರಿಯಾಕ್ಟರ್ ಬಂದು ಎನರ್ಜಿ ಕೊಡುವಂಥದ್ದು. ಕ್ಷಿಪಣಿ ಬಗ್ಗೆ ಮಾಡಿದ್ರೆ ಕ್ಷಿಪಣಿ ಇನ್ನೂ ಬೇಕಾದಷ್ಟಿದೆ. R-73 ಅನ್ನೋ ಕ್ಷಿಪಣಿ, ಅದ್ರ ಬಗ್ಗೆನೂ ಮಾತುಕತೆ ಆಗ್ಬೋದು. ಮತ್ತೆ ಕೆಲವು ಹೈಪರ್ಸಾನಿಕ್ ಮಿಸೈಲ್ಸ್ ಗಳ ಬಗ್ಗೆ ಮಾತುಕತೆ ನಡೀಬಹುದು. ಸೊ ಆಮೇಲೆ ಈಗ ಸಬ್ಮೇರಿನ್ ನಿನ್ನೆ ಬೆಳಿಗ್ಗೆ ಸಿಗ್ನೇಚರ್ ಆಗಿದೆ 2 ಬಿಲಿಯನ್, ಅಂದ್ರೆ ಹತ್ತತ್ರ 18,000 ಕೋಟಿಯಷ್ಟು ಒಡಂಬಡಿಕೆ ಆಗಿದೆ. ಅಂದ್ರೆ ಅವರು ಒಂದು SSN ಕ್ಲಾಸ್ ನ್ಯೂಕ್ಲಿಯರ್ ಸಬ್ಮರೀನ್ ಅಂದ್ರೆ ಸಬ್ಮರ್ಸಿಬಲ್ ಶಿಪ್ ನ್ಯೂಕ್ಲಿಯರ್ ಸಬ್ಮರೀನ್ ಅಂತ 10 ವರ್ಷ ಕಾಲ ಲೀಸ್ ಕೊಡ್ತಾರೆ ನಮ್ಗೆ. ಹಿಂದೆ ಆ ತರ ಲೀಸ್ ಕೊಟ್ಟಿದ್ರು, ಚಕ್ರ 1 ಅಂತ. ಅದು 2021ಕ್ಕೆ ಮುಗಿದೋಗಿತ್ತು. ಮತ್ತೆ ಮಾತುಕತೆ ನಡೀತಾ ಇತ್ತು. ಅವರು ಯುದ್ಧದಲ್ಲಿ ಅವ್ರು ಸಿಲ್ಕೊಂಡಿದ್ರಿಂದ ಅವರು ಆ ಮಾತುಕತೆ ಹೆಚ್ಚಿನ ಪರಿಣಾಮಕಾರಿ ಆಗಿರ್ಲಿಲ್ಲ. ಬಟ್ ನಿನ್ನೆ ಅದು ಸಿಗ್ನೇಚರ್ ಆಗಿ ಆ ಒಂದು ನ್ಯೂಕ್ಲಿಯರ್ ಸಬ್ಮರೀನ್ ನಮಗ್ ಬರ್ತಾ ಇದೆ. ಸೊ ಅದ್ ಬಂದರೆ ನಮ್ಗೆ ಚೈನಾನ ಒಂದ್ ಕಡೆ ನಿಲ್ಸಕ್ಕೆ ಒಂದು ಶಕ್ತಿ ಕೊಟ್ಟಂಗ ಆಗತ್ತೆ ನಮ್ಗೆ. ಸೊ ಅದು SSN ನ್ಯೂಕ್ಲಿಯರ್ ಸಬ್ಮರೀನ್ ಚಕ್ರ 3 ಅಂತ ಬರ್ತಾ ಇದೆ. ಸೊ ನಿನ್ನೆ ಬೆಳಿಗ್ಗೆ ಪುತಿನ್ ಅವ್ರ ಅರೈವಲ್ ಮುಂಚೆನೆ ಅದು ಸಿಗ್ನೇಚರ್ ಆಗಿದೆ. ನೆಕ್ಸ್ಟ್ ರೆಲಾಸ್ ಅಂತ ಒಂದು ಅಗ್ರಿಮೆಂಟ್ ಸೈನ್ ಆಗುತ್ತೆ. ರೆಲಾಸ್ ಅಂದ್ರೆ ಏನಂದ್ರೆ ಅವರ ಮಿಲಿಟರಿ ಬೇಸ್ಗಳು ನಾವ್ ಯೂಸ್ ಮಾಡ್ಕೋಬಹುದು. ಅಂದ್ರೆ ನಮ್ ಭಾರತದವರು ರಷ್ಯಾ ಇಳ್ಕೊಂಡ್ರೆ ಅವ್ರ ಮಿಲಿಟರಿ ಬೇಸ್ ಯೂಸ್ ಮಾಡೋದು, ಅವ್ರ ಫ್ಯೂಯಲ್ ಹಾಕೊಳ್ಳೋದು, ರಿಪೇರಿ ಮಾಡ್ಕೊಳ್ಳೋದು, ಮತ್ತೆ ನಾವು ಜಂಟಿಯಾಗಿ ಎಕ್ಸರ್ಸೈಸ್ ಮಾಡ್ಕೊಳ್ಳೋದು, ಅವ್ರು ಬಂದು ನಮ್ಮ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ನ ಯೂಸ್ ಮಾಡ್ಕೊಳ್ಳೋದು. ಸೊ ಈ ತರ ಒಂದು ಒಪ್ಪಂದಕ್ಕೆ ಸೈನ್ ಆಗ್ತಾ ಇದೆ. ಯಾಕಂದ್ರೆ ಇದು ಆರ್ಕ್ಟಿಕ್ ಏರಿಯಾದಲ್ಲಿ ರಷ್ಯಾದು ಅನೇಕ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಇದೆ. ನಾವು ಭಾರತದವರು ನಮ್ದು ಇದೆ, ಬಟ್ ಅಷ್ಟು ದೊಡ್ಡದಾಗಿಲ್ಲ ರಷ್ಯಾದವರಷ್ಟು. ಸೊ ನಾವು ಅಲ್ಲಿ ಹೋದಾಗ ಬಹಳ ನಮ್ಗೆ ಅನುಕೂಲ ಆಗುತ್ತೆ. ಅವ್ರ ಮಿಲಿಟರಿ ಬೇಸ್ ಯೂಸ್ ಮಾಡೋದು, ಮತ್ತೆ ಅಲ್ಲಿ ರಿಸರ್ಚ್ ಮಾಡಕ್ಕೆ, ಅಲ್ಲಿರೋ ರಿಸರ್ವ್ಸ್ ಗಳನ್ನ ಹೇಗ್ ತಗೋಬರ್ಬೋದು ಭಾರತಕ್ಕೆ, ಇಂಥವಕ್ಕೆಲ್ಲ ಅನೇಕ ಹೆಲ್ಪ್ ಆಗುತ್ತೆ. ಮತ್ತೆ ಸ್ಪೇಸ್ ಕಡೆನೂ ಬಹಳ ಒಡಂಬಡಿಕೆಗಳಾಗತ್ತೆ. ಯಾಕಂದ್ರೆ ಟೆಕ್ನಾಲಜಿ ಬಹಳ ಅಡ್ವಾನ್ಸ್ಡ್ ಆಗಿದೆ, ಸ್ಪೇಸ್ ಟೆಕ್ನಾಲಜಿ ಅವ್ರದ್ದು. ಸೊ ಅಲ್ಲಿಂದನೂ ಏನ್ ಸಹಾಯ ಬೇಕು, ಯಾಕಂದ್ರೆ ನಾವು ನಾಳೆ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂತ ಕಟ್ಟಬೇಕು ಅನ್ಕೊಂಡಿದೀವಿ. ರಷ್ಯಾ ಹಿಂದೆ ಕಟ್ಟಿತ್ತು ಒಂದ್ ಸಣ್ಣ ಸ್ಟೇಷನ್ ಆಗ್ಲೇ. ಮತ್ತೆ ISS ಅಲ್ಲೂ ಅವ್ರದ್ದು ಬಹಳ ದೊಡ್ಡ ಪಾತ್ರ ಇದೆ. ಸೊ ಆ ಟೆಕ್ನಾಲಜಿನೂ ಹೆಲ್ಪ್ ಮಾಡ್ಬೋದು ಅವ್ರು ನಮಗೆ. ಮತ್ತೆ ಅಸ್ಟ್ರೋನಾಟ್ ಟ್ರೈನಿಂಗ್ಸ್ ಎಲ್ಲ ಈಗಾಗ್ಲೇ ಸುಮಾರು ಕೊಡ್ತಾ ಇದ್ದಾರೆ ರಷ್ಯನ್ಸ್ ನಮ್ಗೆ. ಅದ್ರ ಬಗ್ಗೆನೂ ಜಾಸ್ತಿ ಚರ್ಚೆ ಆಗ್ಬೋದು. ಮತ್ತೆ ನಮ್ಮಲ್ಲಿರುವಂತ ಸ್ಕಿಲ್ಡ್ ಮ್ಯಾನ್ ಪವರ್ನ ಅಲ್ಲಿ ಕಳಿಸಿ ಅಲ್ಲಿ ಕೆಲಸ ಕೊಟ್ಟು ಹೇಗೆ ನಾವು ಒಂದು ಒಡಂಬಡಿಕೆ ಮಾಡ್ಕೋಬಹುದು ಅನ್ನೋದನ್ನ ಚರ್ಚೆ ಆಗ್ಬೋದು. ಮತ್ತೆ ಅನೇಕ ಯುದ್ಧ ವಿಮಾನಗಳ ಬಗ್ಗೆ ನೋಡಿ, ಸೂಪರ್ ಸುಖಾಯ್ ಅಂತ ಪ್ಯಾಸೆಂಜರ್ ಏರ್ಕ್ರಾಫ್ಟ್ HAL ಒಡಂಬಡಿಕೆ ಸೈನ್ ಹಾಕಿದೆ. ಅದನ್ನ ಮುಂದೆ ತಗೊಂಡು ಹೋಗ್ಬೋದು, ಅದ್ರ ಬಗ್ಗೆ ಚರ್ಚೆ ಆಗ್ಬೋದು. ಸೊ ನೆಕ್ಸ್ಟ್ Tu-160 ಅಂತ ಬಾಂಬರ್ ಏರ್ಕ್ರಾಫ್ಟ್ಸ್ ಅದು. ಸೊ ಅದ್ರದ್ದು ಬಗ್ಗೆನೂ ಚರ್ಚೆ ಬರ್ಬೋದು ಅಂತ ಒಂದು ಸೂಚನೆ ಇದೆ. ಸೊ ಇಂಥವೆಲ್ಲ ಅನೇಕ ಚರ್ಚೆಗಳು ಆಗ್ಬಹುದು ಅಂತ ನಾನು ಅನ್ಕೋತೀನಿ. ಧನ್ಯವಾದ ಗಿರೀಶ್ ಅವರೇ, ಟಿವಿ9ನೊಂದಿಗೆ ಮಾತನಾಡೋದಕ್ಕಾಗಿ. ಒಟ್ಟಾರೆಯಾಗಿ ಈಗ ಪ್ರಧಾನಿ ಮೋದಿ ಹಾಗೂ ವ್ಲಾದಿಮಿರ್ ಪುಟಿನ್ ಈಗ ಹೈದರಾಬಾದ್ ಹೌಸ್ನಲ್ಲಿ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಒಪ್ಪಂದಗಳಿಗೆ ಸಹಿಯನ್ನು ಹಾಕಲಿದ್ದಾರೆ. ದ್ವಿಪಕ್ಷೀಯ ನಾಯಕರ ಮಾತುಕತೆಯತ್ತ ಇದೀಗ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಇನ್ನು ಪ್ರಧಾನಿ ಮೋದಿ ಹಾಗೆ ವ್ಲಾದಿಮಿರ್ ಪುಟಿನ್
ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾತುಕತೆಯನ್ನು ಆರಂಭಿಸಲಿದ್ದಾರೆ. ಈಗಷ್ಟೇ ಸಂದರ್ಶಕರ ಡೈರಿಯಲ್ಲಿ ಗಾಂಧಿಯನ್ನ ಪುಟಿನ್ ಹೊಗಳಿ ಅಲ್ಲಿಂದ ನೇರವಾಗಿ ಈಗ ಹೈದರಾಬಾದ್ ಹೌಸ್ನತ್ತ ತೆರಳಿದ್ದಾರೆ.